ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಕೆಂಪಕ್ಕಿ ಹಾಕಿ ಅನ್ನ ಮಾಡಿದ್ದೀನಿ, ಸಾಂಬಾರು ರೆಡಿ ಇದೆ ಆ್ಯಂಡ್ ಅದಕ್ಕೆ ಮೊಸರು. ಸೊ ಏನಪ್ಪ ಅಂತಂದರೆ ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನಾನು ನಿಮಗೆ ಆಮೇಲೆ ಟೈಲರ್ ಅಂಗಡಿಗೆ ಹೋಗಬೇಕಾಗಿದೆ ಬಟ್ಟೆ ಸ್ಟಿಚ್ ಕೊಡೋದಕ್ಕೆ. ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗಬೇಕಾಗಿದೆ. ಸೊ ಹೊರಗಡೆ ಹೋಗೋದಕ್ಕೆ ಅಂತ ನಾನು ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಆಯಿತು, ನೋಡ್ಬೋದು. ಸೊ ಪೂಜೆ ಎಲ್ಲ ಆಗಿದೆ. ಸೊ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಏನಪ್ಪ ಅದು ಇನ್ಫಾರ್ಮೇಷನು ಅಂತಂದರೆ, ನಾನು ರೀಸೆಂಟಾಗಿ ಫೋನ್ ತೊಗೊಳ್ಬೇಕು ಅಂತ ಹೇಳಿ ಹೋಗಿದ್ದೆ. ಸೊ ನನ್ನ ಒಂದು ಇಂಪ್ರೆಷನ್ ಇದ್ದಿದ್ದು ಓಪೋ ಫೋನ್ ತೊಗೋಬೇಕು ಅಂತ ಹೇಳಿ. ವೈ ಬಿಕಾಸ್ ನಾನು ಹಳೆ ಫೋನು ಓಪೋ A3sನ ನಾನು ಯೂಸ್ ಮಾಡ್ತಾಯಿದ್ದೆ. ಸೊ ನನಗೆ ಯಾರೋ ಒಬ್ಬರು ರೆಫರ್ ಮಾಡಿದರು, ತುಂಬ ಆತ್ಮೀಯರು. ಅದೇನೆಂದರೆ A35 ಸೀರೀಸ್ದು ಸ್ಯಾಮ್ಸಂಗ್ ಫೋನ್ ತೊಗೊಳ್ಳಿ ಅಂತ ಹೇಳಿದರು. ಅದು ಕೂಡ 5Gನೇ. ಬಟ್ ನಾನು ಅದನ್ನು ನೋಡೋಕ್ಕೆ ಅಂತ ಹೋದಾಗ ಕ್ಲಾರಿಟಿ ವೈಸಲ್ಲಿ ಅದಕ್ಕಿಂತ ಸ್ವಲ್ಪ ಬೆಟರ್ ಅಪ್ಡೇಟ್ ವರ್ಷನ್ ಅಂತ ಇದ್ದಿದ್ದು ಅಂತಂದರೆ ಸ್ಯಾಮ್ಸಂಗ್ A55ದು 5Gನೇ A55 ಸೀರೀಸ್ದು ಇತ್ತು. ಸೊ ಓಕೆ ಫೈನ್ ಅಂತ ಹೇಳಿ ನಾನು ಅದನ್ನೇ ಪ್ರಿಫರ್ ಮಾಡಿದೆ, ಕೂಡ ಅದನ್ನೇ ತೊಗೊಂಡು. ಬಟ್ ನನಗೇನು ಅನಿಸಿದ್ದು ಅಂದರೆ ಪರ್ಸ್ನಲ್ ಆಗಿ ಬ್ಯಾಕ್ ಕ್ಯಾಮ್ರಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ಲಾರಿಟಿ ನೋ ಡೌಟ್. ಬಟ್ ಫ್ರಂಟ್ ಕ್ಯಾಮ್ರಾ ಅಂತ ಬಂದಾಗ ಯಾರ್ಯಾರು ವ್ಲಾಗರ್ಸ್ ಇದ್ದೀರಾ, ಸೆಲ್ಫಿ ಕ್ಯಾಮ್ರಾಸ್ ಜಾಸ್ತಿ ಬಳಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೆ ಸ್ವಲ್ಪ ಅಸಮಾಧಾನ ಆಗಬಹುದು. ಆ್ಯಂಡ್ ಪಟ್ಟಂತಹ ವಿಡಿಯೋಸ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ ಅವ್ರಿಗೆ ಸ್ವಲ್ಪ ಕ್ಲಾರಿಟಿ ಕ್ಲಿಯರಾಗಿ ತೋರಿಸೋದಕ್ಕೆ ಕಷ್ಟ ಆಗ್ಬೋದು. ಫಿಲ್ಟರ್ ಹಾಕ್ಕೊಂಡೇ ತೋರಿಸ್ಬೇಕಾಗಬೇಕಾಗುತ್ತೆ. ವೈ ಬಿಕಾಸ್ ಅಂತಂದರೆ ಈಗ ಫೇಸಲ್ಲಿ ಪಿಂಪಲ್ಸು, ಮಾರ್ಕ್ಸು, ಡಾರ್ಕ್ ಸ್ಪಾಟ್ಸು ಈ ಥರ ಎಲ್ಲ ಇರುವಾಗ ನಾವು ಕ್ಲಿಯರಾಗಿ ವೀಡಿಯೋಸ್ ಮಾಡಿ ಹಾಕಬೇಕಾಗತ್ತೆ. ಆ್ಯಂಡ್ ಅದೇನಿದೆಯೋ ಕ್ಲಾರಿಟಿ ಅದೇ ಕೊಡಬೇಕಾಗತ್ತೆ. ಆ ವಿಚಾರ ತೊಗೊಂಡ್ರೆ ಸ್ಯಾಮ್ಸಂಗ್ A55 ಸೀರೀಸು ನಿಜವಾಗ್ಲೂ ಚೆನ್ನಾಗಿದೆ. ಅದೆಲ್ಲ ಕ್ಲಿಯರಾಗಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕ್ಲಿಯರಾಗಿ ಕಾಣುತ್ತೆ ಸೆಲ್ಫಿ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು. ಬಟ್ ವ್ಲಾಗರ್ಸ್ ಯಾರೆಲ್ಲ ಇದ್ದೀರೋ ಬ್ಯಾಕ್ ಕ್ಯಾಮ್ರಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕ್ಲಾರಿಟಿ ವೈಸ್ ರಿಯಲಿ ಗುಡ್. ಎಕ್ಸೆಪ್ಟ್ ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಲಿಟಲ್ ಬಿಟ್ ಜಸ್ಟ್ ಒಂದು 10% ಅಷ್ಟೇ ಅಸಮಾಧಾನ ಆಗ್ಬೋದು. ವೈ ಬಿಕಾಸ್ ನಾನು ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಯಾರಾದರೂ ತೊಗೊಳ್ಬೇಕು ಅಂತ ಅನ್ನೋರಿಗೆ ಈ ಇನ್ಫಾರ್ಮೇಷನ್ ಗೊತ್ತಾಗಲಿ ಅನ್ನೋ ರೀಸನ್ಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ಟೈಲರ್ ಅಂಗಡಿಗೆ ಅಂತ ಬಂದ್ವಿ. ಒಂದು ಸ್ಯಾರಿ ಸ್ಟಿಚಿಂಗ್ ಕೊಡಬೇಕಾಗಿತ್ತು. ಸೊ ತುಂಬ ದಿವಸದಿಂದ ಸ್ಟಿಚಿಂಗ್ ಕೊಡದೆ ಹಾಗೆ ಇಟ್ಕೊಂಡಿದ್ದೆ. ಸೊ ಇದು ಬಂದು ಪೇಸ್ಟಲ್ ಕಲರ್ ಸ್ಯಾರಿ ಆಗಿರುತ್ತೆ. ನನಗೆ ತುಂಬ ಇಷ್ಟ ಆದಂಥ ಸ್ಯಾರಿ ಇದು, ತುಂಬ ಲೈಕ್ ಮಾಡಿ ನಾನು ತೊಗೊಂಡಂಥ ಸ್ಯಾರಿ ಇದು. ಸೊ ಇದನ್ನು ಸ್ಟಿಚಿಂಗ್ ಕೊಡೋಣ ಅಂತ ಬಂದಿದ್ದೀನಿ. ಸ್ಟಿಚಿಂಗ್ ಎಲ್ಲ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ಹೇಳಿ ನಾನು ನಿಮಗೆ ಅದು ಕೂಡ ಒಂದು ರಿವ್ಯೂ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್, ಸಿಂಪಲ್ ಆಗಿತ್ತು. ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೀಗೆ ನನ್ನ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.